ನಾಯಿಯಿಂದ ಮರಣ ಅಂತಿದೆ. ನಾಯಿಯಿಂದ ಮರಣ ಬಂದಿಲ್ಲ ತಾನೆ ಇನ್ನು. ಹಂಗಾರೆ ನಿಮ್ ಇಷ್ಟ ಬರ್ಬೇಕು ಅಂತನಾ? ನನ್ ಇಷ್ಟ ಅದೇ. ಆ ನಾಯಿಯಿಂದನೇ ಕಚ್ಚಿಸ್ಕೊಂಡ್ ಸಾಯ್ಬೇಕನ್ನೋದೇ ನನ್ಗಿಷ್ಟ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆಚೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮು, ಹಾಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ನನಗೆ ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ನಾಗೇಶ್ ಅನ್ನೋರು. ಸ್ವಾತಿಯವರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ಸ್ವಾತಿಗೆ. ಹಲೋ ಹಲೋ ಯಾರು? ಮೇಡಮ್, ನಾನು ಇಲ್ಲಿ ಮಧು ಅಂದ್ಬಿಟ್ಟು. ಇದು ಸ್ವಾತಿ ಮೇಡಮ್ ಅವರಾ? ಮಲಗಿದ್ದೀರಾ ಮೇಡಮ್? ಯಾವ ಮಧು ಹೇಳಿ? ಹೇಳ್ತೀನಿ ಫಸ್ಟು. ಮಲಗಿದ್ದೀರಾ ಹೇಳಿ. ಮಲಗಿದ್ರೆ ಯಾರಾದ್ರೂ ಮಾತಾಡ್ತಾರಾ? ಅಲ್ಲ, ಕೆಲವ್ರು ನಿದ್ಗಣ್ಣಲ್ಲೇ ಮಾತಾಡ್ತಿರ್ತಾರಲ್ಲ. ಈಗ ಹೇಳಿ ಯಾರಂತ. ನಾನು ಮಧು ಅಂತ ಅಂದ್ಬಿಟ್ಟು. ಮೇಡಮ್, ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ಫೋನಲ್ಲೇ ನಿಮ್ಮ ಕಾಲು ಇಟ್ಕೊಂಬಿಡ್ತೀನಿ. ದಯವಿಟ್ಟು ನಿಮ್ಮ ಕೈಲಿ ಆದರೆ ಸಹಾಯ ಮಾಡಿ. ದಯವಿಟ್ಟು ನಾಯಿ ಬಿಡೋದು, ಪಟಾರನ್ ಗೇಟ್ ಹಾಕೊಳ್ಳೋದು, ಬೇರೆ ಥರ ದಯವಿಟ್ಟು ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ ಮೇಡಮ್, ದಯವಿಟ್ಟು. ಅರ್ಥ ಆಗಲಿಲ್ಲ. ಹಲೋ, ಯಾವುದು ನಿಮ್ಮದು ಮದರ್ ಟಂಗು? ಸರ್ ನೀವು ಏನು ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ, ಇನ್ನೊಂದ್ಸರಿ ಹೇಳಿ. ಅಂದರೆ ಮೇಡಮ್, ಈಗ ನಮ್ಮ ಹುಡುಗರು ಕಲೆಕ್ಷನ್ ಬಂದರೆ ತುಂಬ ಜನ ಏರಿಯಾದಲ್ಲಿ ಬಾಕ್ಲಾಕತ್ತಾರಂತೆ, ಕೆಲವರು ನಾಯಿ ಬಿಡ್ತಾರಂತೆ. ಏನಕ್ಕೆ ಹೇಳಿ? ಗಣೇಶ ಇದಕ್ಕ? ಕಲೆಕ್ಷನ್ ಬಂದರೆ ಹಾಂ, ಒಟ್ಟಿಗೆ ಕೂಡಿ ಅಲ್ವಾ ಮೇಡಮ್ ದೇವ್ರು ಮಾಡಬೇಕಾಗಿರೋದು? ಏನು ಈ ವರ್ಷದಿಂದ ಶುರು ಆಗಿರೋದಾ? ವರ್ಷ ಮಾಡಲ್ವಾ? ಹೇಳಿ, ನೀವೇ ಹೇಳಿ. ಹಂಗೆಲ್ಲ ಮಾಡೋ ಸರಿನಾ? ಈಗ ಗಣೇಶ ಹಬ್ಬ ಸೈಡಿಗಿಡಿ. ನಿಮಗೆ ಈ ನಂಬರ್ ಕೊಟ್ಟಿದ್ದು ಯಾರು? ನೀವು ಯಾವ ಮಧು ಅಂತ ಹೇಳಿ. ಮನೆ ತನಕ ಬಂದ್ರೆ ನಾಯಿ ಬಿಡ್ತೀವೋ, ಗೇಟ್ ಹಾಕೋತೀವೋ ನೋಡದ್ಮೇಲೆ ಮಾತಾಡ್ಬೇಕು. ನಿಮ್ಮ ಕೈ ಮುಗಿತೀನಿ, ಇದೊಂದನ್ನು ಮಾತನ್ನು ಮಾತ್ರ ವಾಪಸ್ ತಗೊಳ್ಳಿ. ಯಾಕಂದರೆ ನಾವು 200 ಅಡಿ ಗಣಪತಿ ಕೂರಿಸೋದು. ಎಲ್ಲಿಗೆ ಸೈಡ್ಗೆ ಇಡೋದು? ರೋಡ್ ಮಧ್ಯೆ ಇಟ್ರೆ ಸಾಕಾಯ್ತಿಲ್ಲ ಜಾಗ, ಸೈಡ್ಗೆ ಎಲ್ಲಿ ಇಡೋದು? ಸರ್ ನನ್ನ ನಂಬರ್ ಕೊಟ್ಟಿದ್ಯಾರು ಸರ್ ನಿಮಗೆ? ಅಲ್ಲಲ್ಲ, ನೀವು ಹೇಳಿ. ಸೈಡ್ಗೆ ಇಡಿ ಅಂದ್ರಲ್ಲ, ಎಲ್ಲಿ ಯಾವ ಸೈಡ್ಗೆ ಇಡ್ಬೇಕು ಹೇಳಿ. ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್ ಅನ್ಸುತ್ತೋ ಆ ಸೈಡ್ ಇಟ್ಕೊಳ್ಳಿ. ಅದನ್ನ ಬಿಡ್ತೀವಲ್ವ ನೋಡ್ಬಿಟ್ಟು, ನೀವೇನು ಮತ್ತೆ ಸೈಡ್ ಗಿಡಿ ಅನ್ನೋದು? ಅದನ್ನ ನಾನು ಗಣಪತಿ ವಿಚಾರನ ಸೈಡಿಗಿಡಿ ಅಂತ ಹೇಳಿದೆ, ಗಣಪತಿನ ಸೈಡಿಗಿಡಿ ಅಂತ ಹೇಳಲಿಲ್ಲ. ವಿಚಾರನೇ ಸೈಡಿಗೆ ಮಾಡಬೇಕಾ? ಹಾ, ಯಾಕೆ ಮೇಡಮ್? ಯಾಕಂದ್ರೆ ಮೊದ್ಲಿಗೆ ಗಣೇಶ ಹಬ್ಬಕ್ಕೆ ಯಾರ್ ಕಲೆಕ್ಷನ್ಗೆ ಬರ್ತಾರೋ ಅವ್ರಿಗೆ ದುಡ್ಡು ಕೊಡ್ತೀವೋ ಕೊಡಲ್ವೋ, ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರ್ತಾರೋ ಇಲ್ವೋ. ನಾವು ನಾಯಿ ಬಿಡೋದು, ಗೇಟ್ ಹಾಕೊಳ್ಳೋದು ನೀವು ನೋಡಿದೀರಾ? ಹಂಗಾರೆ ಅದನ್ನೆಲ್ಲ ನಮ್ಮ ಕಣ್ಣಾರ ನೋಡ್ಬೇಕು ಅಂತ ನಿಮ್ ಇಷ್ಟ? ನೀವು ನೋಡಿದೀರಾ? ಹೌದು, ನೋಡಿದ್ರೆ ಮಾತಾಡ್ಬೇಕು, ನೋಡಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಮೇಡಮ್, ನಿಜವಲ್ಲೂ ಹಂಗ್ ನಾಯಿ ಬಿಟ್ಟವ್ರ ಕೈ ಲಕ್ವ ಹೊಡಿತದೆ ಬಿಡಿ. ನೀವು ನಾಯಿನೇ ಬಿಟ್ಟಿಲ್ಲ ಅಂತ ನಿಮ್ ಕೈಗೆ ಲಕ್ವ ಹೊಡಿಲಿ. ಏನ್ ನಮ್ಮನೆ ಹಬ್ಬಕ್ಕೆ ಕೇಳಿದ್ವ ನಾವು ದುಡ್ಡನ್ನ? ಎಲ್ಲ ಸೇರ್ ಮಾಡ್ಬೇಕು ಅಲ್ವೇ? ಸರಿ, ನೀವ್ ಎಲ್ಲಿ ಗಣಪತಿ ಇಡ್ತಿದ್ದೀರಾ? ಯಾವ ಏರಿಯಾ ಅಂತಿಲ್ಲ, ಸುಮ್ನೆ ನಂಬರ್ ಇಟ್ಕೊಂಡು ಆಟ ಆಡ್ಸೋದಿಕ್ಕೆ. ಸುಮ್ನೆ ನನ್ನ ಬಾಯಲ್ಲಿ ಮತ್ತೆ ಮಾತುಗಳು ಸರಿಯಾಗಿ ಬಂದ್ಬಿಡುತ್ತೆ. ಅಲ್ಲ, ನಿಮ್ಮ ಬಾಯಲ್ಲಿ ಸುಮ್ಮನೆ ಬಂದರೆ ನಾನು ನಿಜವಲ್ಲೂ ಮಾತಾಡ್ಬಿಡ್ತೀನಿ. ನಾನು ತಡ್ಕೊಂಡು ಸುಮ್ಮನಿದ್ದೀನಿ ಮುಂಚೆನೇ. ಮಾತಾಡಿ. ಅಲ್ಲ, ನಮ್ಮ ಜಾತಕದಲ್ಲಿ ಬೇರೆ ನಾಯಿಯಿಂದ ಮರಣ ಅಂತೈತೆ. ಈ ಟೈಮಲ್ಲಿ ನೀವುಗಳು ಈ ಥರ ಮಾಡಿದ್ರೆ ತುಂಬ ನಮಗೆ ಇದು ಪ್ರಾಬ್ಲಮ್ ಆಯ್ತದೆ. ನಾಯಿಯಿಂದ ಮರಣ ಅಂತಿದೆ. ನಾಯಿಯಿಂದ ಮರಣ ಬಂದಿಲ್ಲ ತಾನೆ ಇನ್ನು. ಹಂಗಾರೆ ನಿಮ್ಮ ಇಷ್ಟ ಬರಬೇಕು ಅಂತನಾ? ನನ್ನ ಇಷ್ಟ ಅದೇ. ಆ ನಾಯಿಯಿಂದನೇ ಕಚ್ಚಿಸ್ಕೊಂಡ್ ಸಾಯ್ಬೇಕನ್ನೋದೇ ನನ್ಗಿಷ್ಟ. ಈಗ ಯಾರ್ ನಂಬರ್ ಕೊಟ್ಟಿದ್ದು ಅಂತ ಹೇಳಿ. ಅನ್ನ ತಿನ್ನ ಬಾಯಲ್ಲಿ ಏನು ಮೇಡಮ್ ಹಿಂಗೆ ಮಾತಾಡ್ತೀರಾ ನೀವು? ನಮ್ಗೆ ಹಂಗೆ ಮಾತಾಡಕ್ ಬರೋದು. ಸರಿಯಾಗಿ ಮಾತಾಡಿದ್ರೆ ನಾವು ಸರಿಯಾಗಿ ಮಾತಾಡ್ತೀವಿ. ಯಾರ್ ನಂಬರ್ ಕೊಟ್ಟಿದ್ದು ಅಂತಿಲ್ಲ. ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಜೊತೆ ಮಾತಾಡ್ತೀರಾ, ಇದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಏನ್ರಿ ನೀವು ಸತ್ತೋಗ್ಬಿಡು ಅಂತೀರಲ್ಲ ನೀವು? ಸರ್, ಇದು ನಿಜ ಹೇಳಿ, RJ ಸುನಿಲ್ಲ. ಅಯ್ಯಪ್ಪ ದೇವ್ರೆ, ಹೆಂಗಪ್ಪ ನಂಬಿಸ್ಲಿ ನಿಮ್ಮನ್ನ? ಇದನ್ನ ನಾನು ಮಾತಾಡಿರೋದನ್ನ ಕೇಳಿಸ್ಕೋಬೇಕಂದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಬರುತ್ತೆ, ಕೇಳಿಸ್ಕೊಡಿ. ಥ್ಯಾಂಕ್ ಯು. ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ನೋಡ್ರಿ ಹೆಂಗೆ ನಂಬಿಸೋದು ನಾವು ಕೆಲವ್ರನ್ನ ಅಂತ ಗೊತ್ತಾಗಲ್ಲ. ನನ್ನ ಹಣೆಗಳು ನನಗೆ ಸಕ್ಕದಾಗಿರೋ ಮಾರ್ನಿಂಗಲ್ಲಿ ಇವನ್ ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ಳೋದು ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದಿಡಿ. ನಾವು ಮಾತಾಡೋ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಕೇಳಿ, ಇಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.